ರಾಘವ್ ತನ್ನ ಆದಾಯದ 80% ಖರ್ಚು ಮಾಡುತ್ತಾನೆ. ಅವನ ಆದಾಯವು 12% ಹೆಚ್ಚಾದರೆ ಮತ್ತು ಉಳಿತಾಯವು 10% ಕಡಿಮೆಯಾದರೆ ಅವನ ವೆಚ್ಚದಲ್ಲಿ ಹೆಚ್ಚಳದ ಶೇಕಡಾವಾರು ಎಷ್ಟು? ನೋಡಿ, ಒಬ್ಬ ರಾಘವ್ ಅಂತಿದ್ದಾನೆ. ಅವನದು ಇನ್ಕಮ್ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಅವನದು ಇನ್ಕಮ್ 100 ಇದೆ ಅಂತ 100 ಇದೆ. ಅದರಲ್ಲಿ ಅವ 80 ರೂಪಾಯಿ ಖರ್ಚು ಮಾಡ್ತಾನೆ. 80 ರೂಪಾಯಿ ಖರ್ಚು ಮಾಡಿದ ಮೇಲೆ ಅವನಲ್ಲಿ ಎಷ್ಟು ರೂಪಾಯಿ ಉಳಿತಾವೆ? ಹಾಗಾದರೆ 100 ರೂಪಾಯಲ್ಲಿ 20 ರೂಪಾಯಿ ಉಳಿತಾವೆ. ಮತ್ತು ಅವನ ಆದಾಯ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವನ ಇನ್ಕಮ್ 12% ಹೆಚ್ಚಾಗುತ್ತೆ. ಎಷ್ಟು? 100ಕ್ಕೆ 12%, 12 ಆಗುತ್ತೆ. 80 ಅವ್ರೇನು ಕೇಳಿದಾರೆ. ಮತ್ತು ಅವನು ಸೇವಿಂಗ್ 10% ಡಿಕ್ರೀಸ್ ಆಗುತ್ತಂತೆ. 20 × 10% ಡಿಕ್ರೀಸ್ ಆಗುತ್ತೆ ಅಂದರೆ ಎಷ್ಟಾಗುತ್ತೆ? 2 ಆಗುತ್ತೆ. -2 ಅವ್ರು ಕೇಳಿದ್ದೇನು? ವಾಟ್ ಈಸ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ಡ್ ಇನ್ ಈಸ್ ಎಕ್ಸ್ಪೆಂಡಿಚರಲ್ಲಿ ಒಂದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ನಮಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 12 ಇದೆ, ಇಲ್ಲಿ 12 ಇದೆ, ಇಲ್ಲಿ -2 ಇದೆ. ನಮಗೆ ಎರಡು ಕಡೆಯಿಂದ ಏನು ಸೇಮ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ ಹಾಗಾದ್ರೆ ನಾವು ಇಲ್ಲಿ ಎಷ್ಟು ಬರೀಬೇಕು? ಇಲ್ಲಿ ಈಕ್ವಲ್ ಟು 12 ಬರಬೇಕು. -2 ಇದೆ, ಪ್ಲಸ್ 14 ಬರೆದ್ರೆ 14ರಲ್ಲಿ 2 ಹೋದರೆ 12, 2 ಬ್ಯಾಲೆನ್ಸ್ ಆಗ್ತವೆ. ಸೊ ನಮಗೆ ಕೇಳಿರೋದು ಏನವರು ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳಿದ್ರೆ, ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕ್ರೀಸ್ ಆಗಿದೆ? ಪ್ಲಸ್ 14 ಡಿವೈಡ್ ಮೊದಲು ಎಷ್ಟಿತ್ತು? 80. ಸೊ ನಾವು ಪರ್ಸೆಂಟೇಜಲ್ಲಿ ಕೇಳಿದ್ರಲ್ಲ, ಇಂಟು 100%. ಸಿಂಪ್ಲಿಫಿಕೇಷನ್ ಮಾಡಿ 2 50, 2 7 2 40, 0 0 ಗೆಟ್ ಕ್ಯಾನ್ಸಲ್. 4 1 4 7 8, 2 ಉಳಿತೈತಿ, 0 4 5 20 ಇಂಟು ಮಾಡಿ 2 22.5 ಇಂಟು 7 ಎಷ್ಟಾಗುತ್ತೆ? 17.5%. ಆನ್ಸರ್ ನಮಗೆ ಆಪ್ಷನ್ ಎ. SSC ಮೇನ್ಸ್ ಒಳಗೆ 2018 ಒಳಗೆ ಈ ಕ್ವಶನ್ನ ಕೇಳಿದ್ದಾರೆ.